ಥ್ಯಾಂಕ್ ಯು. ನಾನು ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ಮಂಡ್ಯ ವಿಶ್ವವಿದ್ಯಾನಿಲಯಕ್ಕೆ ಈವರೆಗೆ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಲಾಗ್ತಾ ಇತ್ತು. ಅವರಿಗೆ ಕಾಲೇಜು ಶಿಕ್ಷಣ ಇಲಾಖೆಯಿಂದಲೇ ಗೌರವಧನವನ್ನ ಪಾವತಿ ಮಾಡಲಾಗ್ತಾ ಇತ್ತು. ಆದರೆ ಈ ವರ್ಷದಿಂದ ಮಂಡ್ಯ ವಿಶ್ವವಿದ್ಯಾನಿಲಯವೇ ಅಗತ್ಯ ಇರುವಂತ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶ ನೀಡಿದೆ. ಇದರಿಂದಾಗಿ ಮಂಡ್ಯ ವಿವಿಯಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ವೇನೋ ಅನ್ನೋ ಒಂದು ಆತಂಕ ಶುರುವಾಗಿದೆ. ಸರ್ಕಾರದ ನಿರ್ಧಾರವನ್ನ ಕಾಂಗ್ರೆಸ್ನ ಎಂಎಲ್ಸಿಗಳೇ ವಿರೋಧ ಮಾಡ್ತಾ ಇದ್ದಾರೆ. ಸದ್ಯ ನಾನು ವಿವಿ ಮುಂಭಾಗ ಇದ್ದೀನಿ. ಮಂಡ್ಯ ವಿಶ್ವವಿದ್ಯಾನಿಲಯಕ್ಕೆ ಪ್ರತಿ ವರ್ಷ 160 ಅತಿಥಿ ಉಪನ್ಯಾಸಕರ ಅಗತ್ಯ ಇದೆ. ಪ್ರತಿ ವರ್ಷವೂ ಕೂಡ ಕಾಲೇಜು ಶಿಕ್ಷಣ ಇಲಾಖೆಯಿಂದಲೇ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಲಾಗ್ತಾ ಇತ್ತು. ಆದ್ರೆ ಈ ವರ್ಷದಿಂದ ಅತಿಥಿ ಉಪನ್ಯಾಸಕರನ್ನ ಮಂಡ್ಯ ವಿಶ್ವವಿದ್ಯಾಲಯವೇ ನೇಮಕ ಮಾಡ್ಕೊಳ್ಬೇಕು ಅಂತ ಆದೇಶ ಮಾಡಿದೆ. ಇದರಿಂದಾಗಿ ಒಂದಷ್ಟು ಸವಾಲುಗಳು ಕೂಡ ಎದುರಾಗಿರುವಂತದ್ದು. ಅಷ್ಟೊಂದು ಆರ್ಥಿಕ ಸಂಪನ್ಮೂಲ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಇಲ್ಲ. ಪ್ರತಿ ವರ್ಷ 1.5 ಕೋಟಿಯಷ್ಟು ವಿದ್ಯಾರ್ಥಿಗಳ ಫೀಸ್ ಜೊತೆಗೆ ಇನ್ನಿತರ ಮೂಲಗಳಿಂದ ಆರ್ಥಿಕ ಸಂಪನ್ಮೂಲ ಬರುತ್ತೆ. ಆದ್ರೆ ಅತಿಥಿ ಉಪನ್ಯಾಸಕರಿಗೆ ಸುಮಾರು 5.5 ಕೋಟಿಯಷ್ಟು ವೇತನವನ್ನ ಕೊಡಬೇಕು, ಅಂದ್ರೆ ಅವರಿಗೆ ಗೌರವಧನವನ್ನ ಕೊಡಬೇಕು. ಹಾಗಾಗಿ ಇಷ್ಟೊಂದು ಹಣವನ್ನ ಹೇಗೆ ನಿಭಾಯಿಸಬೇಕು, ಜೊತೆಗೆ ಯಾವ ರೀತಿ ಅವರಿಗೆ ಅಷ್ಟೊಂದು ಹಣವನ್ನ ಕೊಡೋದಕ್ಕೆ ಸಾಧ್ಯ, ಇದರಿಂದಾಗಿ ನೇಮಕ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಹುಟ್ಕೊಂಡಿರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಅತಿಥಿ ಉಪನ್ಯಾಸಕರಾದಂತ ನಾಗರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವ ರೀತಿ ಸಮಸ್ಯೆ ಆಗುತ್ತೆ ಈ ಬಾರಿಯ ಶಿಕ್ಷಣ ಸಾಲಿನಿಂದ? ಸರ್, ಏನಾಗುತ್ತೆ, 160 ಜನ ಅತಿಥಿ ಉಪನ್ಯಾಸಕರನ್ನ ಕಾಲೇಜ್ ಶಿಕ್ಷಣ ಇಲಾಖೆ ನೇರವಾಗಿ ನೇಮಕ ಮಾಡ್ಕೊಳ್ತಾ ಇತ್ತು. ಅದರಿಂದ ವಿಶ್ವವಿದ್ಯಾನಿಲಯಕ್ಕೆ 32 ಸಬ್ಜೆಕ್ಟ್ಗಳಿಗೆ ನೇರವಾಗಿ ಅಧ್ಯಾಪಕರು ಸಿಗ್ತಾ ಇದ್ರು. ಇದರಿಂದ ಯಾವ್ದು ಸಮಸ್ಯೆ ಆಗ್ತಿರ್ಲಿಲ್ಲ. ಅಂದ್ರೆ ಸುಗಮವಾಗಿ 4,500 ಜನ ವಿದ್ಯಾರ್ಥಿಗಳು ಸುಗಮವಾಗಿ ಅವ್ರ ಫೀಸ್ ಕಟ್ಟಿ ಅವ್ರ ಶಿಕ್ಷಣ ಪಡೀತಾ ಇದ್ರು. ಈಗೇನಾಗುತ್ತೆ, ವಿಶ್ವವಿದ್ಯಾನಿಲಯಕ್ಕೆ ನೀವು ಕೊಟ್ಟಿರೋದ್ರಿಂದ ಅವಕಾಶಗಳನ್ನ ನೇಮಕ ಮಾಡೋದ್ರಲ್ಲಿ ವಿಳಂಬ ಆಗುತ್ತೆ. ಮತ್ತೆ ಆತ್ಮೀಯರಿಗೆ ಸಂಪನ್ಮೂಲನೇ ಇಲ್ಲ. ಸಂಪನ್ಮೂಲ ಇಲ್ಲದೆ ಇರೋದ್ರಿಂದ ನೀವು 1.5 ಕೋಟಿ ಸಂಪನ್ಮೂಲ ಇಟ್ಕೊಂಡು 5.5 ಕೋಟಿ ವೇತನವನ್ನ ಕೊಡ್ಲಿಕ್ಕೆ ಸಾಧ್ಯ. ಹಾಗಾಗಿ ತುಂಬಾ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಸಂಬಂಧಪಟ್ಟಂತ ಸರ್ಕಾರ ಇದಕ್ಕೆ ಗಮನ ಹರಿಸಬೇಕು. ಅದರಲ್ಲಿ ಮೇನ್ ಆಗಿ ಬಂದಿರತಕ್ಕಂತ ಕುಲ ಸಚಿವರುಗಳಿಗೆ ಆಡಳಿತದ ಬಗ್ಗೆ ಅನುಭವ ಇರೋರು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದಿಷ್ಟು ಅತಿಥಿ ಉಪನ್ಯಾಸಕರ ಮಾತಾಗಿರುವಂತದ್ದು. ಅಂದ್ರೆ ಆರ್ಥಿಕ ಸಂಪನ್ಮೂಲವೇ ವಿಶ್ವವಿದ್ಯಾಲಯದಲ್ಲಿ ಇಲ್ಲದಂತೆ ಇರಬೇಕಾದ್ರೆ ಯಾವ ರೀತಿ ವೇತನವನ್ನ ಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸರ್ಕಾರಕ್ಕೆ ವಿಧಾನ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡರು ಕೂಡ ಪತ್ರವನ್ನ ಬರೆದು ಈ ಆದೇಶವನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹ ಪಡಿಸಿರುವಂತದ್ದು. ಮುಂದೆ ಸರ್ಕಾರ ಯಾವ ನಿಲುವನ್ನ ತೆಗೆದುಕೊಳ್ತದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇದು ಮಂಡ್ಯ ಜಿಲ್ಲೆಯ ವರದಿ ಆಗಿತ್ತು. ಮುಂದಿನ ವರದಿಯನ್ನ ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.